ಇರುವಂತದ್ದು. ಬನ್ನಿ, ನನ್ನ ಗೆಸ್ಟ್ ನನ್ನೊಂದಿಗೆ ರೆಡಿ ಇದ್ದಾರೆ. ವಸಂತ್ ಗಿಳಿಯಾರ್ ಮೊದಲ ಒಂದು ವಿಡಿಯೋ ಬಂದ ನಂತರ ಇನ್ನೊಂದು ವಿಡಿಯೋನ ಇವ್ರು ಬಿಟ್ಬಿಡ್ತಾರೆ. ಸೊ ಅದು ಕೌಂಟರ್ ಅಟ್ಯಾಕ್ ತರ ಆಗುತ್ತೆ. ಅಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂತ ನಾನು ಹೇಳಿದೆ, ನಾನು ಗಿರೀಶ್ ಮಟ್ಟಣ್ಣನವರ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದೀನಿ. ಈಗ ಗಿರೀಶ್ ಮಟ್ಟಣ್ಣವರು ಕೇಳಿದ ಪ್ರಶ್ನೆಗಳನ್ನೇ ನೇರವಾಗಿ ಕೇಳೋದು ನಾನೀಗ ವಸಂತ್ ಗಿಳಿಯಾರ್ ಅವರಿಗೆ. ವಸಂತ್ ಗಿಳಿಯಾರ್ ರೆಡಿ, ನನ್ನ ಕೆಲವು ಪ್ರಶ್ನೆಗಳು ಬಹಳ ನೇರವಾಗಿರುತ್ತದೆ. ಕೇಳಿ ಸರ್, ಕೇಳಲೇಬೇಕು. ಯಾರೆಲ್ಲ ಐ ವಿಟ್ನೆಸ್ಗಳಿದ್ದಾರೋ, ನಂಬರ್ 1, ಯಾರೆಲ್ಲ ಐ ವಿಟ್ನೆಸ್ಗಳಿದ್ದಾರೋ ಅವರದೆಲ್ಲ ಕೊಲೆ ಆಗತ್ತಂತೆ. ಇದು ಒಂದು ಕೊಲೆ ವ್ಯವಸ್ಥಿತ ಅಂತ ಒಂದು ಆರೋಪ. ಎರಡನೇದು ಬಹಳ ಮುಖ್ಯವಾಗಿ ಮಾಡ್ತಾ ಇರುವಂತಹ ಆರೋಪ, ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಒಂದು ಸಿಸಿಟಿವಿ ಇತ್ತು, ಆ ಸಿಸಿಟಿವಿಯನ್ನೇ ನಾಶ ಮಾಡಿದ್ದಾರೆ. ಒಂದು ವೇಳೆ ಆ ಸಿಸಿಟಿವಿ ಇದ್ದಿದ್ರೆ ಆ ಹೆಣ್ಣುಮಗಳನ್ನ ಯಾರು ಹೊತ್ಕೊಂಡು ಹೋಗ್ತಾ ಇದ್ರು ಮಾಹಿತಿ ಬರ್ತಾ ಇತ್ತು. ಸಂತೋಷ್ ರಾವ್ ಅದರಲ್ಲಿ ಇರಲಿಲ್ಲ, ಹಾಗಾಗಿ ಅದನ್ನು ನಾಶ ಮಾಡಿದ್ದಾರೆ ಅನ್ನುವಂತ ಆರೋಪಗಳು. ಈ ಆರೋಪಗಳಿಗೆ ಉತ್ತರ ಏನು ಸರ್? ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಲೇ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಯಾಕಂದ್ರೆ 2014ನೇ ಇಸ್ವಿ ಡಿಸೆಂಬರ್ 11ನೇ ತಾರೀಕಿಗೆ ಸಿಸಿಟಿವಿ ಕ್ಯಾಮೆರಾವನ್ನ ಅಲ್ಲಿ ಅಳವಡಿಸಿರುವಂತದ್ದು. ಧರ್ಮಸ್ಥಳದ ದೇವಸ್ಥಾನದಲ್ಲಿ ಮತ್ತು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇತ್ತು. ಅದನ್ನ ಆ ಕಾಲದಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಅಭಿಷೇಕ್ ಗೋಯಲ್ ಎಸ್ಪಿ ಅವರು ಸ್ಟೇಟ್ಮೆಂಟ್ ಅನ್ನು ಹೇಳಿದ್ದಾರೆ. ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಅದರಲ್ಲಿ ಬಂದದ್ದು ಕೂಡ ಅಷ್ಟೇ. ಯಾರು ಬಾಕಿದವರು ಲೋಕೇಶ್ ಹೇಳಿದ್ರೆ ಎಲ್ಲೋ ಗೊತ್ತಿಲ್ಲ, ಬಟ್ ಎಸ್ಪಿ ಅವರು ಹೇಳಿದ್ರು ಅಲ್ಲಿ ಇತ್ತು, ಏನು ಸಿಸಿಟಿವಿ ಇತ್ತು ಅಂತ ಹೇಳಿ. ಎಸ್ಪಿ ಅವರು ನೇತ್ರಾವತಿ ಸ್ನಾನಘಟ್ಟದಲ್ಲಿತ್ತು, ಧರ್ಮಸ್ಥಳದಲ್ಲಿತ್ತು. ಆದರೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹಾಕೋದು 2014ಕ್ಕೆ ಅದರ ಬಿಲ್ಗಳು ಸಿಕ್ಕಿವೆ. ಅದನ್ನ ಅಳವಡಿಸಿದಂತ ಏನು ಆ ಎಲೆಕ್ಟ್ರಿಷಿಯನ್ ನಾನು ಮಾತಾಡಿಸಿದ್ದೀನಿ, ಅನಿಲ್ ಅಂತೇಳಿ ಆ ಕಂಪನಿಯ ಮಾಲೀಕನು ನಾನು ಮಾತಾಡಿಸಿದ್ದೀನಿ. ಉಡುಪಿ ಅಶೋಕ ಆಟೋಮೇಷನ್ ಅಂತೇಳಿ ಒಂದು ಕಂಪನಿ ಅವರು ಅದನ್ನು ಅಳವಡಿಸಿರುವಂತದ್ದು. ಅದೆಲ್ಲವನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ. 100% ಅಲ್ಲಿ ಇರಲಿಲ್ಲ. ಓಕೆ. ಎರಡನೇದು ಎಲ್ಲರದು ಕೊಲೆ ಆಗ್ತಾ ಇದೆ ಅಂತ ಸರ್. ಕೊಲೆ ರವಿ ಪೂಜಾರಿ ಒಂದು ಹೆಣ್ಣು ಮಗಳು ಯಾರು ವಾರಿಜಾಕ್ಷಿ ಏನೋ ಒಂದು ಸತ್ರು, ವಾರಿಜಾ ಆಚಾರ್ತಿ ಅಂತ ಹೇಳಿ ಅದೊಂದು ಕಟ್ಟುಕತೆ ಅಂತ ಹೇಳಿ ನಾವು ಈಗಾಗಲೇ ನಿರೂಪಿಸಿದ್ವಿ. ಏನಾಗತ್ತೆ ಅಂತ ಹೇಳಿದ್ರೆ, ಧೀರಜ್ ಕೆಲ್ಲಾ ಅವರ ಮನೆಯಲ್ಲಿ ಬಟ್ಟೆ ತೊಳೆಯುವಂತ ಕೆಲಸ ಮಾಡ್ತಾ ಇದ್ರು ವಾರಿಜಾ ಪೂಜಾರ್ತಿ ಅಂತ ಮೊದಲು ಹೇಳಿದ್ರು. ನಾವು ಅದನ್ನು ಸರ್ಚ್ ಮಾಡ್ತಾ ಹೋದಾಗ ಧೀರಜ್ ಕೆಲ್ಲಾ ಅವರ ಮನೆ ಇರುವಂತದ್ದು, ಮೂಲ ಮನೆ ಇರುವಂತದ್ದು ಪಿಲ್ಯ ಅಲ್ಲಿಂದ 15-20 ಕಿಲೋಮೀಟರ್ ದೂರ ಇರುವಂತದ್ದು. ಅಲ್ಲಿ ವಾರಿಜಾ ಪೂಜಾರ್ತಿ ಅಂತ ಯಾರು ಇರಲಿಲ್ಲ, ವಾರಿಜಾ ಆಚಾರ್ತಿ ಅಂತೇಳಿ ಅವರ ಮನೆಯಿಂದ 150 ಮೀಟರ್ ದೂರದಲ್ಲಿ ಒಂದು ಕುಟುಂಬ ಇತ್ತು. ಅವರು ಇವ್ರ ಮನೆಗೆ ಬರ್ತಿರುವಂತದ್ದು ಬಟ್ಟೆ ವಾಶ್ ಮಾಡುವ ಕೆಲಸಕ್ಕಲ್ಲ. ಮತ್ತು 1.5 ವರ್ಷದ ಹಿಂದಿನಿಂದಲೂ ಕೂಡ ಅವರು ಮನೆಗೆ ಅಲ್ಲಿ ಕೆಲಸಕ್ಕೆ ಬರೋದು ನಿಲ್ಲಿಸಿದ್ದಾರೆ. ಮೊದಲು ದಾದಿಯಾಗಿ ಬರ್ತಾ ಇದ್ರು, ಮನೆಯಲ್ಲೆಲ್ಲ ಮದುವೆ ಇನ್ನೊಂದು ಸಮಾರಂಭಕ್ಕೆ ಹೋಗುವಾಗ ಮನೆ ನೋಡ್ಕೊಳ್ಳಕ್ಕಂತ ಬರ್ತಾ ಇದ್ರು. ಆ ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ಲಿಕ್ಕೆ ಬರ್ತಾ ಇದ್ರು. ವಾರಿಜಾ ಆಚಾರ್ತಿ ಅವರು 1.5 ವರ್ಷದಿಂದ ಅವರು ಗರ್ಭಕೋಶದ ಒಂದು ಸಮಸ್ಯೆ ಇರುವ ಕಾರಣಕ್ಕೆ 1.5 ವರ್ಷದಿಂದ ಅವ್ರ ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಮತ್ತೆ ಧೀರಜ್ ಕೆಲ್ಲಾ ಅವರ ಹೆಸರು ಬರೋದು 1 ವರ್ಷದ ನಂತರ. ಈ ಪ್ರಕರಣದಲ್ಲಿ 1 ವರ್ಷದ ತನಕ ಧೀರಜ್ ಕೆಲ್ಲಾ ಆ ಬ್ಲಡೆಡ್ ಶರ್ಟ್ ಅನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ರವಿ ಪೂಜಾರಿ ವಿಷಯ ಹೇಳ್ತಾರೆ. ರವಿ ಪೂಜಾರಿ ಅನ್ನೋನು ಅಂದ್ರೆ ಆತ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದ, ಯಾರು ಕೊಂದಿದ್ ಗೊತ್ತಾ ಅಂತ ಹೇಳ್ತಾ ಹೋದ, ಕೊಲೆ ಮಾಡಿದ್ರು ಅಂತ ಆರೋಪ. ಈ ಎಲ್ಲಾ ಸ್ಟೋರಿಗಳು ನಂತರ 2021, 2013ರ ನಂತರ ಇವರು ಸೃಷ್ಟಿ ಮಾಡುವಂತದ್ದು. ರವಿ ಪೂಜಾರಿ ಪೂರಕ ಸಾಕ್ಷಿಯಾಗಿದ್ದ. ಏನು ಆ ಬಾಹುಬಲಿ ಬೆಟ್ಟದ ಮೆಟ್ಟಿಲಲ್ಲಿ ಸಂತೋಷ್ ರಾವ್ ಸಿಕ್ಕಿದಾಗ ಅವನ್ನ ಕರ್ಕೊಂಡು ಬರುವಾಗ ಅಲ್ಲಿ 5 ಜನರಲ್ಲಿ ರವಿ ಪೂಜಾರಿ. ನೀವು ಹಿಂಗ್ ಹೇಳ್ತೀರಲ್ಲ, ಹಾಗಿದ್ರೆ ತಿಮರೋಡಿ ಅವರಾಗ್ಲಿ ಮಟ್ಟಣ್ಣವ್ರು ಆಮೇಲೆ ಬಂದಿದ್ದು, ತಿಮರೋಡಿ ಅವರಾಗ್ಲಿ ಮೊದಲು ಸಂತೋಷ್ ರಾವ್ ಆರೋಪಿ ಅಂತ ಹೇಳಿದ್ರ? ಸರ್, ಮೊದಲು ಸಂತೋಷ್ ರಾವ್ ಆರೋಪಿ ಅಂತೇಳಿ ತಿಮರೋಡಿ ಅವರೇ 2013ರಲ್ಲಿ ಒಂದು ಟಿವಿ ಚಾನೆಲ್ ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವನು ಕೂಡ ಇದ್ದ ಅಂತೇಳಿ ಹೇಳಿದಂತ ಸ್ಟೇಟ್ಮೆಂಟ್ಗಳು ವೈರಲ್ ಆಗಿದೆ, ನೀವು ನೋಡಿರಬಹುದು ಸರ್. ಓಕೆ. ಈ ಬಹಳ ನೇರವಾಗಿ ಪ್ರಶ್ನೆ ಕೇಳೋದು ರಿಪಬ್ಲಿಕ್ ಕನ್ನಡದ ಹವ್ಯಾಸ. ಹೀಗಾಗಿ ನಿಮಗೆ ದುಡ್ಡು ಕೊಟ್ಟಿದ್ದಾರಾ ಯಾರಾದ್ರೂ? ನೀವ್ ಯಾಕೆ ಈ ಪ್ರಕರಣದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಿ? ಯಾರ ಬೆಂಬಲ ಅಥವಾ ಯಾರ ಒತ್ತಡ ನಿಮ್ಮ ಮೇಲಿದೆ ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ ಈ ಪ್ರಶ್ನೆನ. ಈಗ ನೀವು ಸಂತೋಷ್ ರಾವ್ದು ಕೂಡ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ ಏನ್ ಹೇಳ್ತಾ ಇದ್ದೀರಿ? ವಸಂತ್ ಗಿಳಿಯರ್ದು ಕೂಡ ಆಗೋಗ್ಲಿ, ಒಂದು ಬ್ರೈನ್ ಮ್ಯಾಪಿಂಗ್, ಪಾಲಿಗ್ರಾಫ್ ಟೆಸ್ಟ್ ಎಲ್ಲ ಆಗೋಗ್ಲಿ. ದುಡ್ಡು ಕೊಟ್ಟಿದ್ದಾರೆ ಕೇಳಿ ಗೊತ್ತಾಗತ್ತಲ್ವಾ? ನಾವು ಸತ್ಯದ ಪರವಾಗಿ, ನಾನು ಈ ವರದಿಯನ್ನ ಧರ್ಮಸ್ಥಳದ ಪರವಾಗಿ ಅಥವಾ ಸೌಜನ್ಯ ಅವರ ವಿರುದ್ಧವಾಗಿಯೋ ಯಾರದ್ದೋ ಪರ ವಿರೋಧಕ್ಕೆ ಮಾಡಿರೋದಲ್ಲ. ಇದಕ್ಕೊಂದು ಸತ್ಯಶೋಧನೆ ವರದಿ ಕೊಡ್ತೀನಿ ಅಂತ ಹೋದಾಗ ಅಲ್ಲಿ ನಾವು 1 ಕೋಟಿ ದುಡ್ಡು ಖರ್ಚು ಮಾಡಿದೀವಿ ಅನ್ನೋ ಒಂದು ಸೆಂಟೆನ್ಸ್ ಬಂದಿರೋ ಕಾರಣಕ್ಕೆ ಇದನ್ನು ಹಿಂಬಾಲಿಸಿ ಹೋದಾಗ ಇವರು ಹೇಳಿದಂತ ಎಲ್ಲಾ ಹೇಳಿಕೆಗಳನ್ನ ನಾವು ಸಂಶೋಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹೌದಾ ಅಲ್ವಾ? ಈಗ ನಿಮ್ಮ ಆರೋಪಗಳು ಈಗ ಮಹೇಶ್ ತಿಮರೋಡಿ ಮತ್ತು ಮಟ್ಟಣ್ಣನವರಿಗೆ ದುಡ್ಡು ಯಾರೋ ಬ್ಯಾಕಪ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬಂದಾಗ ನಿಮಗೂ ಯಾರು ದುಡ್ಡು ಕೊಟ್ಟಿರಬಹುದು ಅಂತ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ, ಜನ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದು ಮುಖ್ಯ ಅಲ್ಲ. ನಾವು ಹೇಳೋದ್ರಲ್ಲಿ ತಪ್ಪಿದೆಯಾ ಸುಳ್ಳಿದೆಯಾ ಅನ್ನೋದನ್ನ ಜನ ಹೇಳಬೇಕು. ನಾನು ಕೊಟ್ಟಿರುವಂತ ಏನು ಇಲ್ಲಿ ಹೇಳ್ತಿರುವಂತ ದಾಖಲೆಗಳು, ವಾರಿಜಾ ಆಚಾರ್ತಿ ಅವರ ಪ್ರಕರಣ ಸುಳ್ಳು ಅಂತ ಹೇಳಿ, ಆಮೇಲೆ 2 ಕಡೆ, ಒಂದು ಕಡೆ ಹೇಳ್ತಾರೆ ಅಲ್ಲೊಂದು ಬಸ್ ನಿಲ್ದಾಣ ಇತ್ತು, ಅದನ್ನು ಹೊಡಿತಾರೆ 6 ದಿನದಲ್ಲಿ ಅಂತ ಹೇಳ್ತಾರೆ. ವಸಂತ್ ಗಿಳಿಯಾರ್ ಅವರೇ ಖಂಡಿತವಾಗ್ಲೂ
ವಸಂತ್ ಗಿಳಿಯರ್ ಅವರೇ, ನೀವು ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರಿ ಅನ್ನೋದು ಪ್ರಶ್ನೆ ನನಗಂತೂ ಇದು ಪ್ರಶ್ನೆ ಅಂತಾನೆ ಅಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಈ ಕೇಸನ್ನ ಒಂದು ಏನೋ ದಾಳವಾಗಿ ಇಟ್ಕೊಂಡು ಹಿಂದೂ ನಂಬಿಕೆಯ ಸ್ಥಳಗಳನ್ನ, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಅಟ್ಯಾಕ್ ಮಾಡಲಾಗ್ತಾ ಇದೆಯಾ? ರಿಪಬ್ಲಿಕ್ ಕನ್ನಡ ಯಾವುದೇ ಮುಲಾಜಿಲ್ದ ಈ ಪ್ರಶ್ನೆನ ಕೇಳ್ತಾ ಇದೆ. ವಸಂತ್ ಗಿಳಿಯರ್ ಅವರೇ, ನಿಮ್ಮಂತವ್ರು ಮಾತಾಡ್ತೀರಿ, ಇನ್ನೂ 4 ಜನ ಮಾತಾಡ್ತಾರೆ ಬಿಟ್ರೆ ಯಾಕೆ ಹಿಂದೂಗಳು ಹಿಂಜರಿತಾರೆ ಯಾಕೆ ಇದ್ರ ಬಗ್ಗೆ ಮಾತನಾಡಕ್ಕೆ? ಆಮೇಲೆ ಈಗ ಮಾತನಾಡ್ತಾ ಇರೋರು ಇದಾರಲ್ಲ, ಅವರು ಲೆಫ್ಟಿಸ್ಟ್ ಐಡಿಯಾಲಜಿಗಳ, ದೇಶ ಒಡೆಯುವ ಐಡಿಯಾಲಜಿ ತಲೆಯಲ್ಲಿ ತುಂಬಿಕೊಂಡಿರೋರ, ಅವ್ರಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ? ಯಾರು ಮಾಡಿಸ್ತಾ ಇದ್ದಾರೆ ಈ ತರ ವಿಡಿಯೋಗಳನ್ನ? ಈಗ ಯಾರ್ಯಾರೋ ಹೆಸರಿದೆಯಲ್ಲ, ಯಾರ್ಯಾರೋ ಇದ್ರ ವಿರುದ್ಧ ಕ್ಷೇತ್ರದ ಹೆಸರು, ಕ್ಷೇತ್ರನ ಯಾಕೆ ಹೇಳ್ತಿರ್ತಿದ್ದಾರೆ ವಸಂತ್ ಗಿಳಿಯರ್? ಧರ್ಮಸ್ಥಳ ಎನ್ನುವಂಥದ್ದು ಒಂದು ಅತ್ಯಂತ ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರಣಕ್ಕೆ ನಮ್ಮಲ್ಲಿ ನಕ್ಸಲಿಸಂ ವಿಜೃಂಭಿಸಲಿಕ್ಕೆ ಆಗಲಿಲ್ಲ, ಬಡ್ಡಿ ಮಾಫಿಯಾ ವಿಜೃಂಭಿಸಲಿಕ್ಕೆ ಆಗಲಿಲ್ಲ. ಅಲ್ಲಿ ಧಾರ್ಮಿಕವಾಗಿ ಏನೇನು ಮಾಡಬೇಕು, ಒಂದು ಹಿಂದೂ ಧರ್ಮದ ಪರಿಕಲ್ಪನೆ, ಭಜನಾ ಕಮ್ಮಟಗಳಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳ ನಮ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕರ್ನಾಟಕದ ಒಂದು ಗಟ್ಟಿಯಾದಂತಹ ಧಾರ್ಮಿಕವಾದಂತಹ ನಂಬಿಕಾ ಶ್ರದ್ಧಾ ಕೇಂದ್ರ. ಇದರ ಮೇಲೆ ದಾಳಿ ಮಾಡಿದ್ರೆ, ನಮ್ಮ ಇಡೀ ಏನು ಧಾರ್ಮಿಕ ಶ್ರದ್ಧೆ ಅಲುಗಾಡಿದ್ರೆ, ಇವರ ಏನು ದುಷ್ಟ ಷಡ್ಯಂತ್ರ ಇರುವುದು ಇಷ್ಟೇ. ಬೇರೆ ಬೇರೆ ತಂಡದವರು, ಪ್ರಗತಿಪರ ಚಿಂತಕರು ಅಂತ ಹೇಳಿ ಬೋರ್ಡ್ ಅನ್ನು ಹಾಕೊಂಡವರು ಎಲ್ಲರೂ ಕೂಡ ಇದರ ಹಿಂದೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು. ಮೈಸೂರಿನಿಂದ ಒಂದು ಸಂಸ್ಥೆ ಬರುತ್ತೆ, ಅದು ಅಮೆರಿಕದ ಬೇರೆ ಒಂದು ಏನು ಬೇರೆ ಬೇರೆ ದೊಡ್ಡ ದುಷ್ಟಕೂಟದ ಜೊತೆ ಸಂಪರ್ಕವನ್ನ ಇಟ್ಟುಕೊಂಡಿರುವಂತಹ ಸಂಸ್ಥೆ ಇದರಲ್ಲಿ ಕೆಲಸ ಮಾಡುತ್ತೆ. ಇದೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಲದಿಂದ ಕಾಲಕ್ಕೆ ಧರ್ಮಸ್ಥಳದ ಮೇಲೆ ಬೇರೆ ಬೇರೆ ಟಾರ್ಗೆಟ್ಗಳು ಆಗ್ತಲೇ ಇತ್ತು. ಹಿಂದೆ ನಕ್ಸಲೈಟ್ಸ್ ಹಿಟ್ ಲಿಸ್ಟ್ ಅಲ್ಲಿ ಕೂಡ ಧರ್ಮಸ್ಥಳ ಇತ್ತು. ಇದು ಕೂಡ ಇವರಿಗೆ ಸೌಜನ್ಯ ನ್ಯಾಯ ಎನ್ನುವುದು ನೆಪ ಮಾತ್ರ. ಯಾಕಂದ್ರೆ ಕರಾವಳಿಯಲ್ಲಿ ಒಂದು ಹೆಣ್ಣಿನ ವಿಚಾರದಲ್ಲಿ 2-3 ಜನ ಶಾಸಕರು ಕೂಡ ಆಗಿದ್ದಾರೆ. ಹೆಣ್ಣಿನ ವಿಷಯ ಎನ್ನುವಂಥದ್ದು ಅತ್ಯಂತ ಭಾವನಾತ್ಮಕವಾದಂತಹ ವಿಷಯ. ಈ ಹೆಣ್ಣಿನ ವಿಷಯವನ್ನ ಇಟ್ಟುಕೊಂಡು ಎಮೋಷನಲಿ ಜನರನ್ನ ಭಾವನಾತ್ಮಕವಾಗಿ ಒಂದು ಕಡೆ ಸೆಳೆದು ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಧಾರ್ಮಿಕ ಏನು ಆ ನಂಬಿಕೆಯನ್ನು ಅಲುಗಾಡಿಸುವಂತಹ ಷಡ್ಯಂತ್ರವನ್ನು ಇದರ ಹಿಂದೆ ಖಂಡಿತವಾಗಿಯೂ ಮಾಡ್ತಾ ಇದ್ದಾರೆ. ವಸಂತ್ ಗಿಳಿಯರ್ ಅವರೇ, ಜನಸಾಮಾನ್ಯರ 1-2 ಪ್ರಶ್ನೆ. ಒಂದು, ಸಂತೋಷ್ ರಾವ್ ರೇಪ್ ಮಾಡಿ ಅದೇ ಸ್ಥಳದಲ್ಲಿ ಇದ್ದ ಅನ್ನೋದು ಹೇಗ್ ಸಾಧ್ಯ ಅನ್ನೋದು ಜನರ ಒಂದು ಪ್ರಶ್ನೆ. ಅದರ ನಂತರ ನೋಡಿ, ಸೌಜನ್ಯ ಒಳ ಉಡುಪು ಆಕೆಯ ಮನೆಯಿಂದ ತೆಗೆದುಕೊಂಡು ಹೋಗಿದ್ರು, ಆ ಒಳ ಉಡುಪಿಗೆ ಬಿಳಿ ಬಣ್ಣದ ಆ ಒಂದು ನೂಲನ್ನ ಕಟ್ಟಿದ್ರು ಅನ್ನೋದು, ಮತ್ತೆ ಆಕೆ ಸೌಜನ್ಯ ಮೃತದೇಹ ಅಲ್ಲಿ ಇರಲಿಲ್ಲ, ರಾತ್ರಿ ಎಲ್ಲ ಹುಡುಕಿದ್ರು ಕೂಡ ಮೃತದೇಹ ಸಿಗ್ಲಿಲ್ಲ, ಬೆಳಗಿನ ಜಾವ ತಂದು ಹಾಕಿದ್ರು ಅನ್ನೋದು, ಇದೆಲ್ಲವೂ ತನಿಖೆಯ ಒಂದು ವೇಯನ್ನ ದಾರಿ ತಪ್ಪಿಸಿದ್ರು ಅನ್ನೋ ವಿಚಾರ. ಇದ್ರ ಬಗ್ಗೆ ತಮ್ಮ ಉತ್ತರ ಏನು? ಆ ಸಂದರ್ಭದಲ್ಲಿ ತನಿಖೆ ಮಾಡಿದಂತ ಯೋಗೀಶ್ ಅವರನ್ನು ನಾನು ಸಂಪರ್ಕ ಮಾಡಿ ಕೇಳಿದ್ದೆ. ಒಳ ಉಡುಪು ಅಂತ ಹೇಳಿದ್ರೆ ಸೌಜನ್ಯ ಟೈಟ್ಸ್ ಅನ್ನ ಹಾಕಿದ್ಲು, ಅದನ್ನ ಬ್ರೌನ್ ಕಲರ್ ಟೈಟ್ಸ್, ಆ 18 ಅಂಶಗಳ ಪಟ್ಟಿಯಲ್ಲಿ ಅದು ಕೂಡ ನಮೂದಾಗಿದೆ, ದಾಖಲಾಗಿದೆ. ಅದರ ಮಾದರಿ ಈ ತರಹದ ಬಟ್ಟೆಯನ್ನೇ ಅವಳು ಒಳ ಉಡುಪನ್ನ ಬಳಸ್ತಾ ಇದ್ಲ ಅಂತ ಪರಿಶೀಲನೆ ಮಾಡಲಿಕ್ಕೆ ನಾನು ತಗೊಂಡೋಗಿದ್ದೆ ಅಂತ ಹೇಳಿ ಯೋಗೀಶ್ ಅವರು ನನಗೆ ಹೇಳಿರುವಂತ ಮಾಹಿತಿ. ಇನ್ನೊಂದು, ಸಂತೋಷ್ ರಾವ್ ಯಾಕೆ ಅಲ್ಲಿದ್ದ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ಆತನಿಗೆ ಅಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಜನ ಓಡಾಡುವಂತ ಧರ್ಮಸ್ಥಳದಕ್ಕಿಂತ ತಪ್ಪಿಸಿಕೊಳ್ಳಲಿಕ್ಕೆ ಬೆಟರ್ ಆದಂತ ಜಾಗ ಯಾವುದೇ ಇಲ್ಲದೆ ಇರಬಹುದು. ಯಾಕಂದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ರು. ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೋಮ್ ಮಿನಿಸ್ಟ್ರಿಗೆ ಮಾಹಿತಿಯನ್ನ ಕೊಟ್ಟು ಆ ಪೊಲೀಸ್ ತುಂಬಾ ಬಿಗು ಸೆಕ್ಯೂರಿಟಿಯನ್ನ ವಿಧಿಸಿದ್ರು. ಆ ಸಂದರ್ಭದಲ್ಲಿ ಸಾವಿರಾರು ಜನ ತುಂಬಿಕೊಂಡಿರುವಂತಹ ಧರ್ಮಸ್ಥಳವೇ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಆತನಿಗೆ ಅನ್ನಿಸಿರ್ಬೋದು ಅನ್ಸುತ್ತೆ. ನಿಮ್ ಇನ್ನೊಂದು ಕ್ವೆಶನ್ ಒಳ ಉಡುಪಿನ ಬಗ್ಗೆ, ಮತ್ತೆ ಇನ್ನೊಂದು ಕ್ವೆಶನ್ ರಂಜಿತ್ ಹೇಳಿದ್ರಿ. ಅಲ್ಲಿ ಆ ಸ್ಥಳದಲ್ಲಿ ಆಕೆಯ ಬಾಡಿ ಇರಲಿಲ್ಲ, ಆ ನಂತರ ಬೆಳಗಿನ ಜಾವ ಮತ್ತೆ ಆಕೆಯ ಡೆಡ್ ಬಾಡಿಯನ್ನ ಆ ಸ್ಥಳದಲ್ಲಿ ತಂದು ಹಾಕಿದ್ರು. ಮೊದಲು ಹುಡುಕಿದಾಗ ಆ ಬಾಡಿ ಆ ರೇಪ್ ಆದ ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು. ಈಗ ಒಂದು ಫಾರೆನ್ಸಿಕ್ ಡಾಕ್ಟರ್ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ, ಆಂಟಮಾಲಜಿ ರಿಪೋರ್ಟ್ ಅಂತ ಹೇಳಿ. ಒಂದು ಕೀಟ, ಬ್ಲೂ ಫ್ಲೈ ಎನ್ನುವಂತ ಕೀಟ ಆ ದೇಹದ ಮೇಲೆ ಎಷ್ಟು ಗಂಟೆಗೆ ಮೊಟ್ಟೆಯನ್ನು ಇಟ್ಟಿದೆ ಎನ್ನುವಂತ ಟೆಸ್ಟ್ ಕೂಡ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿ ನಾವು ಹುಡುಕಾಟ ಮಾಡಿದ್ದೇವೆ ಅಂತ ಹೇಳಿ ಹೇಳುವವರ ಹೇಳಿಕೆ ಇತ್ತೀಚೆಗೆ ಹುಟ್ಟುಕೊಂಡಿರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಒಂದು 30-40 ಜನ ಹುಡುಕಾಡಿದವರನ್ನ ನಾವು ಖುದ್ದಾಗಿ ಹೋಗಿ ಕೇಳಿದ್ದೀವಿ. ಅದು ನಿಮಗೆ ಗುಡ್ಡಗಾಡಿನ ಜಾಗದಿಂದ ಮಳೆ ಬಂದಾಗ ಆ ನೀರು ಬಂದು ಕೆಳಗಡೆ ಇರುವಂತಹ ತೊರೆಯಲ್ಲಿ ತುಂಬಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನೀರು ಜಾಸ್ತಿ ಇರುತ್ತೆ, 4-5 ಅಡಿ ನೀರು ಇರಬಹುದು. ಮತ್ತೆ ಆ ತೊರೆಯನ್ನ ದಾಟಿದ ತಕ್ಷಣ ಒಂದು ತಗ್ಗು ಪ್ರದೇಶ ಇದೆ, ಅಲ್ಲಿರುವಂತಹ ಮರದ ಬೇರಿಗೆ ಆ ಹುಡುಗಿಯನ್ನ ಕಟ್ಟಲಾಗಿತ್ತು.
ಆ ಚಿತ್ರವನ್ನ ನೀವು ನೋಡಿದ್ರೆ, ನೀವು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಚೂಡಿದಾರ್ ಶಾಲ್ ನಿಂದ ದೇಹವನ್ನ ಕಟ್ಟಲಾಗಿತ್ತು. ಅದನ್ನ ಯಾರಾದ್ರೂ ಒಂದು ಕ್ರೈಮ್ ಮಾಡೋದು ಬಹಳ ಸುಲಭ, ಆ ಬಾಡಿಯನ್ನ ಡಿಸ್ಪೋಸ್ ಮಾಡೋದು ಬಹಳ ಕಷ್ಟ. ಅದನ್ನ ತಗೊಂಡು ಬಂದು ಸರಿಯಾಗಿ ಹಾಗೆ ಕಟ್ಟಿ ಸ್ಕೂಲ್ ಬ್ಯಾಗ್ ಅನ್ನ ಬೆನ್ನಿಗೆ ಇಟ್ಟು ಆ ರೀತಿಯಲ್ಲಿ ಶೇಫಲ್ಲಿ ಇಟ್ಟು ಅದನ್ನೆಲ್ಲ ಮಾಡಕ್ ಸಾಧ್ಯತೆಗಳು ಇರೋದಿಲ್ಲ. ಮತ್ತೆ ಅಲ್ಲಿನ ಸ್ಟ್ರಗಲ್ ಮಾರ್ಕ್ ಅನ್ನ ಕೂಡ ಫರೆನ್ಸಿಕ್ ಡಾಕ್ಟರ್ ಪಕ್ಕ ಐಡೆಂಟಿಫೈ ಮಾಡಿ ಇದು ಇಲ್ಲೇ ಆಗಿರೋದು ಅಂತೇಳಿ ವರದಿ ಕೊಟ್ಟಿದ್ದಾರೆ. ಆ ಹುಡುಗಿಯ ಗುಪ್ತಾಂಗದಲ್ಲಿ ಎರಚಲಾದಂತ ಮಣ್ಣು ಮತ್ತೆ ಅಲ್ಲಿ ಸಿಕ್ಕಿರುವಂತ ಮಣ್ಣನ್ನ ಕೂಡ ಟೆಸ್ಟ್ ಮಾಡಿ ಆ ರಿಪೋರ್ಟ್ ಅನ್ನು ಕೂಡ ಫಾರೆನ್ಸಿಕ್ ಡಾಕ್ಟರ್ ಕೊಟ್ಟಿದ್ದಾರೆ. ಓಕೆ, ನಿಮ್ಮನ್ನ ಮಾತಾಡ್ತೀನಿ ವಸಂತ ಗಿಳಿಯಾರ್ ಅವರೇ. ನೋಡಿ,